ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಟೈಟಲ್ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ನೀವೇನಾದ್ರು ಕುರಿ ಸಾಕಾಣಿಕೆ, ಕುರಿ ಫಾರ್ಮ್ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಸರ್ಕಾರದಿಂದ ಸಾಲ ಸೌಲಭ್ಯಗಳು ಸಿಗ್ತಾ ಇದೆ, ಜೊತೆಗೆ ಸಹಾಯಧನ ಸಬ್ಸಿಡಿನೂ ಕೂಡ ಸಿಗ್ತಾ ಇದೆ. ಅದು ಹೇಗೆ ಅರ್ಜಿನ ಸಲ್ಲಿಸಬೇಕು, ಯಾರಿಗೆಲ್ಲ ಸಿಗುತ್ತೆ ಏನೋ ಅಂದ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅರ್ಜಿನ ಹೇಗೆ ಸಲ್ಲಿಸಬೇಕು, ಎಷ್ಟು ಸಾಲ ಸಿಗುತ್ತೆ, ಎಷ್ಟು ಸಬ್ಸಿಡಿ ಸಿಗುತ್ತೆ, ಎಲ್ಲರಿಗೂ ಕೂಡ ಸಿಗುತ್ತಾ ಈ ಒಂದು ಕುರಿ ಸಾಕಾಣಿಕೆಗೆ ಲೋನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ವಿವರನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದಾರೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ಕಿಪ್ ನೋಡ್ತಾ ಹೋದ್ರೆ ಕೆಲವೊಂದಿಷ್ಟು ಮಾಹಿತಿಗಳು ನಿಮಗೆ ಅರ್ಥ ಆಗಲ್ಲ, ಗೊತ್ತಾಗಲ್ಲ. ಸೊ ಹಾಗಾಗಿ ವಿಡಿಯೋನ ಫ್ರಮ್ ಬಿಗಿನಿಂಗ್ ಇಂದ ಎಂಡಿಂಗ್ವರೆಗೂ ಫುಲ್ ವಾಚ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇತ್ತೀಚೆಗೆ ತುಂಬ ಜನ ಇವಾಗ ಕುರಿ ಬಿಸ್ನೆಸ್ ಆಗಿರ್ಬೋದು, ಕೋಳಿ ಫಾರ್ಮ್ ಆಗಿರ್ಬೋದು, ಅಥವಾ ಹಸುಗಳ ಫಾರ್ಮ್ ಆಗಿರ್ಬೋದು ಮಾಡೋದಕ್ಕೆ ತುಂಬ ಮುಂದೆ ಬರ್ತಾ ಇದ್ದಾರೆ. ಯಾಕಂತಂದರೆ ಇವಾಗ ಓದಿರೋ ಅಂಥವ್ರೇನೆ ಈ ಥರ ಫಾರ್ಮ್ಗಳನ್ನ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇದರಲ್ಲಿ ತುಂಬ ಆದಾಯಗಳು ಕೂಡ ಸಿಗುತ್ತೆ, ತುಂಬ ಆದಾಯನೂ ಕೂಡ ನೋಡಿರ್ತಾರೆ. ಇವಾಗ ಖರ್ಚು ಕಡಿಮೆ ಇರುತ್ತೆ, ಆದಾಯ ಜಾಸ್ತಿ ಇರುತ್ತೆ, ಮತ್ತು ಯಾವುದೇ ರೀತಿ ರಿಸ್ಕ್ ಇರಲ್ಲ. ಇವಾಗ ಆಫೀಸ್ಗಳಿಗೆ ಅಂತಂದರೆ ನಮ್ಮ ಮೇಲಿನವ್ರು ಹೇಳ್ದಂಗೆ ಕೇಳಬೇಕಾಗುತ್ತೆ, ಮತ್ತು ಒಂದು ರಜೆ ಹಾಕೋಬೇಕು ಅಂತಂದ್ರೂ ಕೂಡ ಸ್ವಾತಂತ್ರ್ಯ ಇರಲ್ಲ. ಅವ್ರು ಕೊಟ್ಟಾಗ ನಾವು ರಜೆ ಹೋಗ್ಬೇಕಾಗುತ್ತೆ. ತುಂಬ ರಿಸ್ಟ್ರಿಕ್ಷನ್ ಇರುತ್ತೆ. ಬೇರೆ ಯಾರ ಕೈಲೋ ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನಮ್ಮದೇ ಸ್ವಂತ ಉದ್ಯೋಗ ಏನಾದರೂ ಇತ್ತು ಅಂತಂದರೆ ಆರಾಮಾಗಿ ನಾವು ಇರ್ಬೋದಲ್ವ, ಆರಾಮಾಗಿ ಓಡಾಡ್ಬೋದು. ಕೆಲಸನೂ ಕೂಡ ಇದರಲ್ಲಿ ಜಾಸ್ತಿ ಇರಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ಕೆಲಸ ಇರುತ್ತೆ, ಸಂಜೆ ಸ್ವಲ್ಪ ಕೆಲಸ ಇರುತ್ತೆ. ಅಷ್ಟು ಮುಗೀತಂದರೆ ಆರಾಮಾಗಿ ನಾವು ಮಾಡ್ಕೊಬೋದು. ಅಥವಾ ಒಂದಿಬ್ರು 3 ಜನ ಹಾಳುಗಳನ್ನಿಟ್ರು ಅಂತಂದರೆ ಇನ್ನೂ ಆರಾಮಾಗಿರ್ಬೋದು. ಹೇಳ್ಬೇಕಂತಂದರೆ ಇದರಲ್ಲಿ ಖರ್ಚು ಕಡಿಮೆ, ಆದಾಯ ಜಾಸ್ತಿ ಸಿಗುತ್ತೆ. ಇವಾಗ ಸರ್ಕಾರದಿಂದನೂ ಕೂಡ ಇವಾಗ ಕೋಳಿ ಫಾರ್ಮ್ಗಾಗಿರ್ಬೋದು, ಹಸು ಫಾರ್ಮ್ಗಾಗಿರ್ಬೋದು, ಕುರಿ ಫಾರ್ಮ್ಗಾಗಿರ್ಬೋದು ತರಹದ ಲೋನ್ಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ಇಲ್ಲಿ ಕುರಿ ಫಾರ್ಮ್ಗೆ ಲೋನನ್ನ ಸಿಗ್ತಾ ಇರುವಂಥದ್ದು. ಮೊದಲೆಲ್ಲ ಏನಾಗ್ತಿತ್ತು ಅಂತಂದರೆ ಒಂದು ಸಮುದಾಯಕ್ಕೆ ಮಾತ್ರನೇ ಕೊಡ್ತಾ ಇದ್ರು ಕುರಿ ಸಾಕಾಣಿಕೆ ಲೋನ್ ಅಂತಂದರೆ. ಇವಾಗ ಕುರುಬ ಸಮುದಾಯಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮಾತ್ರನೇ ಮೀಸಲಿತ್ತು. ಸೊ ಇವಾಗ ಆದ ರೀತಿ ಏನಿಲ್ಲ, ಕುರುಬ ಸಮಾಜದವರೇ ಅಂತೇನಿಲ್ಲ, ಯಾರು ಬೇಕಿದ್ರು ಕೂಡ ಇಂಡಿಪೆಂಡೆಂಟಾಗಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಒಂದು ಕುರಿ ಫಾರ್ಮ್ನ ಮಾಡ್ಬೋದು. ಸರ್ಕಾರದಿಂದನೂ ಕೂಡ ಆ ಸಾಲ ಸೌಲಭ್ಯಗಳು, ಹಾಗೆ ಸಹಾಯಧನ, ಪ್ರೋತ್ಸಾಹಧನ ಎಲ್ಲ ಕೂಡ ಸಿಗ್ತಾ ಹೋಗುತ್ತೆ. ಮೊದಲನೇದಾಗಿ ಈ ಒಂದು ಯೋಜನೆ ತಿಳಿಸ್ಬಿಡ್ತೀನಿ ನೋಡಿ. ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನಾ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆ ಆಗಿರುತ್ತೆ. ಮತ್ತು ಇಲ್ಲಿ ಫಸ್ಟೇ ಹೇಳ್ತಾ ಇದ್ದೀನಿ, ಇದು ಯಾವುದೇ ರೀತಿ ಆನ್ಲೈನ್ ಅಪ್ಲಿಕೇಶನ್ ಆ ರೀತಿ ಇರೋದಿಲ್ಲ. ಡೈರೆಕ್ಟಾಗಿ ನೀವೇ ಆಫೀಸಿಗೆ ಹೋಗಿ ಅಪ್ಲಿಕೇಶನ್ನ ಸಲ್ಲಿಸೋದಿರುತ್ತೆ. ಅಲ್ಲಿ ನಿಮ್ಮನ್ನು ಸೆಲೆಕ್ಟ್ ಮಾಡಿ ನಿಮಗೆ ಲೋನ್ ಕೊಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಇದ್ರಲ್ಲಿ ಇನ್ನೊಂದು ಸರಿ ಹೇಳ್ತೀನಿ, ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ ಅಂತ ಹೇಳ್ಬಿಟ್ಟು ಇದು ಸರ್ಕಾರದಿಂದ ಮಾಡಿರುವಂಥ ಯೋಜನೆ ಆಗಿರುತ್ತೆ. ನಮ್ಮ ರಾಜ್ಯ ಸರ್ಕಾರದ ಯೋಜನೆ ಆಗಿರುತ್ತೆ. ಕುರಿ ಸಾಕಾಣಿಕೆ ಘಟಕ ಸ್ಥಾಪನೆಗೆ ಈ ಒಂದು ಲೋನ್ನ ಕೊಡುವಂಥದ್ದು. ಇವಾಗ ಒಂದು ಕುರಿ ಸಾಕಾಣಿಕೆ ಮಾಡ್ತೀರಾ ಅಂತಂದರೆ ಸ್ಟಾರ್ಟಿಂಗ್ ಒಂದಿಷ್ಟು ಅಮೌಂಟ್ ಬೇಕಾಗುತ್ತಲ್ವ, ಅಲ್ಲಿ ಸರ್ಕಾರದಿಂದ ಲೋನು ಈಗ 100% ಅಲ್ಲಿ 50% ಅಷ್ಟು ಲೋನನ್ನ ಕೊಡ್ತಾರೆ. ಇನ್ನು 25% ಅಷ್ಟು ಸಹಾಯಧನ ಅಂದರೆ ಸಬ್ಸಿಡಿ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ 2 ಲಕ್ಷ ಖರ್ಚಾಗುತ್ತೆ ಅಂತ ತಿಳ್ಕೊಳ್ಳಿ. ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. 2 ಲಕ್ಷ ಖರ್ಚಾಗುತ್ತೆ ಅಂತಂದರೆ ಇಲ್ಲಿ 1 ಲಕ್ಷನ ಲೋನ್ ರೀತಿ ಕೊಡ್ತಾರೆ, ಇನ್ನು 50,000ನ ಸಬ್ಸಿಡಿ ಕೊಡ್ತಾರೆ, ಇನ್ನು 50,000ನ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಈ 1 ಲಕ್ಷ ಲೋನ್ ಅಂತ ಏನು ತಗೊಂಡಿರ್ತೀರಾ ನೋಡಿ, ಅದನ್ನು ಪ್ರತಿ ತಿಂಗಳ ಕರೆಕ್ಟಾಗಿ ಕಟ್ತಾ ಹೋಗಬೇಕು. ಒಟ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ, ತುಂಬ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಏನಕ್ಕೋಸ್ಕರ ಅಂತಂದರೆ ಹಳ್ಳಿಗಳಲ್ಲಿ ಸ್ವಯಂ ಉದ್ಯೋಗನ ಹೆಚ್ಚೋದಕ್ಕೋಸ್ಕರ. ಇವಾಗ ಹಳ್ಳಿಗಳಿಂದ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಾರಲ್ಲ, ಅದನ್ನು ತಡೆಗಟ್ಟೋದಕ್ಕೋಸ್ಕರ ಹಳ್ಳಿಗಳಲ್ಲಿರುವಂಥ ಹಳ್ಳಿಗಳಲ್ಲಿ ಕೆಲಸ ಮಾಡುವಂಥವ್ರನ್ನೇ ಪ್ರೋತ್ಸಾಹ ಮಾಡುವಂಥದ್ದಕ್ಕೋಸ್ಕರ ಈ ಒಂದು ಯೋಜನೆನ ತಂದಿರುವಂಥದ್ದು. ಸಾಕಾಣಿಕೆ ಮಾಡುವಂಥವ್ರಿಗೆ ಪ್ರೋತ್ಸಾಹ ಕರ್ನಾಟಕ ಸರ್ಕಾರದಿಂದ ಕೊಡ್ತಾ ಇರುವಂಥದ್ದು. ಈ ಯೋಜನೆ ಅಡಿಯಲ್ಲಿ ಫಸ್ಟು ಏನಪ್ಪ ಅಂತಂದರೆ ನಾನು ಹೇಳ್ದಂಗೆ ಇವಾಗ 1,75,000 ರೂಪಾಯಿ ಟೋಟಲ್ ಅಮೌಂಟು ಬೇಕಾಗುತ್ತಂತೆ ಈ ಒಂದು ಕುರಿ ಫಾರ್ಮ್ನ ಮಾಡೋದಕ್ಕೆ ಸರ್ಕಾರದಿಂದ ತಿಳಿಸಿರುವಂಥದ್ದು. ಅದರಲ್ಲಿ 50% ಅಂದರೆ 87,500 ರೂಪಾಯಿನ ಸರ್ಕಾರ ಲೋನ್ ರೀತಿ ಬ್ಯಾಂಕ್ಗಳ ಮೂಲಕ ಲೋನ್ ರೀತಿ ಕೊಡಿಸ್ತಾರೆ. ಇನ್ನು 43,750 ರೂಪಾಯಿನ ಸಬ್ಸಿಡಿ ಸಿಗುತ್ತೆ ನಿಮಗೆ, ಅಂದರೆ ಫ್ರೀ. ಅದು ಯಾವುದೇ ರೀತಿ ಕಟ್ಟೋ ಥರ ಇರಲ್ಲ. ಇನ್ನು 43,700 ರೂಪಾಯಿನ 750 ರೂಪಾಯಿನ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇಷ್ಟನ್ನ ಮಾಡಿ ನೀವೊಂದು ಕುರಿ ಫಾರ್ಮ್ನ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಈ ಯೋಜನೆ ಅಡಿಯಲ್ಲಿ ಎಷ್ಟು ಕುರಿ ಇರಬೇಕು, ಎಷ್ಟು ಮೇಕೆ ಇರಬೇಕು, ಎಷ್ಟು ಟಗರು ಇರಬೇಕು ಅದೆಲ್ಲ ತಿಳಿಸಿದ್ದಾರೆ. ಈ ಯೋಜನೆ ಅಡಿಯಲ್ಲಿ 20 ಕುರಿ ಇರಬೇಕು, ಮಿನಿಮಮ್ 20 ಕುರಿ ಇರಬೇಕು. ಒಂದು ಮೇಕೆ ಅಥವಾ ಟಗರು ಎರಡರ ಒಂದು 20 ಹೆಣ್ಣು ಕುರಿಗಳು, ಒಂದು ಮೇಕೆ ಟಗರು ಅಂತಂದರೆ ಗಂಡು ಸಂತಾನೋತ್ಪತ್ತಿಗೋಸ್ಕರ ಒಂದು ಮೇಕೆ ಅಥವಾ ಒಂದು ಟಗರು ನೀಡಲಾಗುತ್ತೆ. ಇಷ್ಟು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಇನ್ನು ನಾನು ಹೇಳ್ದಂಗೆ 50% ಸಾಲ, 25% ಸಹಾಯಧನ, 25% ಫಲಾನುಭವಿಗಳು ಹಾಕಬೇಕಾಗುತ್ತೆ.
ನಾ ಹೇಳ್ದಂಗೆ ಹಿಂದೆ ಏನಾಗ್ತಿತ್ತು ಅಂತಂದರೆ ಬರೀ ಒಂದು ಸಮುದಾಯಕ್ಕಷ್ಟೇ ಈ ಒಂದು ಲೋನ್ ಸಿಗ್ತಾ ಇತ್ತು. ಅಂದರೆ ಕುರುಬ ಸಮಾಜದವರು ಅಂದರೆ ಅವರು ಕುರಿಗಳನ್ನೆಲ್ಲ ಈ ಥರ ಮಾರ್ತಾ ಇದ್ರಲ್ವ, ಅವಾಗೆಲ್ಲ ಏನಾಗ್ತಿತ್ತು, ವಲಸೆ ಹೋಗ್ತಾ ಇದ್ರು, ಕುರಿಗಳನ್ನ ಕರ್ಕೊಂಡು ಊರಿಂದ ಊರಿಗೆ ಹೋಗ್ತಾ ಇದ್ರು. ಸೊ ಹಿಂಗೆ ತಿಂಗಳಾನುಗಟ್ಲೆ ಹೋಗಿ ಕುರಿಗಳನ್ನೆಲ್ಲ ಬೆಳೆಸ್ಕೊಂಡು ಬರ್ತಾ ಇದ್ರು. ಸೊ ಆ ರೀತಿ ಆಗ್ತಾ ಇತ್ತು. ಬಟ್ ಇವಾಗ ಆ ರೀತಿ ಇಲ್ಲ. ನೀವು ಯಾವ ಸಮುದಾಯಕ್ಕೆ ಸೇರಿದ್ರೂ ಕೂಡ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಈ ಒಂದು ಲೋನ್ನ ತಗೋಬೋದಾಗಿರುತ್ತೆ. ಏನಿದು ಅಮೃತ ಕುರಿಗಾಯಿ ಯೋಜನೆ ಅಂತಂದರೆ ಕರ್ನಾಟಕ ಸರ್ಕಾರ ಪಶುಸಂಗೋಪನಾ ಇಲಾಖೆಯ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ಅಂದರೆ ಕರ್ನಾಟಕ ಸರ್ಕಾರದ್ದು ಮಹತ್ವಾಕಾಂಕ್ಷಿ ಯೋಜನೆ ಅಂತಲೇ ಹೇಳ್ಬೋದು. ಮಾಂಸ ಉತ್ಪಾದನೆ ಮತ್ತು ಉಣ್ಣೆ ಉತ್ಪಾದನೆಗೆ ಹೆಚ್ಚು ಪ್ರೋತ್ಸಾಹ ನೀಡೋದಕ್ಕೋಸ್ಕರ, ಹೆಚ್ಚು ತಯಾರು ಮಾಡೋದಕ್ಕೋಸ್ಕರ ಇದು ಸರ್ಕಾರ ಈ ಒಂದು ಯೋಜನೆಗೆ ಹೆಚ್ಚು ಮಹತ್ವಾಕಾಂಕ್ಷಿ ಕೊಡ್ತಾ ಇರುವಂಥದ್ದು. ಇನ್ನು ಇದು ಬ್ಯಾಂಕ್‌ಗಳ ಮೂಲಕ ಸಾಲ ಸಿಗುವಂಥದ್ದು ನಿಮಗೆ. ಎಲ್ಲಿ ಇದಕ್ಕೆ ಐಡಿ ಕಾರ್ಡ್, ಇದಕ್ಕೆ ದಾಖಲೆಗಳು ಏನೇನು ಬೇಕು ಅಂತಂದರೆ, ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಹಾಗೆ ವೋಟರ್ ಐಡಿ ಬೇಕಾಗುತ್ತೆ, ಮತ್ತು ಬ್ಯಾಂಕ್ ಪಾಸ್ಬುಕ್ಕು, ಫೋಟೋ ಬೇಕಂದರೆ ಈ ಕ್ಯಾಸ್ಟ್ ಸರ್ಟಿಫಿಕೇಟು ಇಷ್ಟು ಇತ್ತು ಅಂತಂದರೆ ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಅರ್ಜಿನ ನೀವೆಲ್ಲಿ ಸಲ್ಲಿಸಬೇಕಾಗುತ್ತೆ ಅಂತಂದರೆ ಪಶುಸಂಗೋಪನಾ ಇಲಾಖೆ ಬರುತ್ತಲ್ವ, ಅಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅದು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡಿ ನಿಮಗೆ ಆ ಲೋನನ್ನ ಕೊಡ್ತಾರೆ ಅಂತಂದರೆ, ಕರ್ನಾಟಕ ಅರ್ಜಿ ಸಲ್ಲಿಸಿದ ನಂತರ ಕರ್ನಾಟಕ ಸರ್ಕಾರ ಪರಿಶೀಲನೆ ಮಾಡಿ ಜಿಲ್ಲಾ ಪಂಚಾಯಿತಿಯಿಂದ ಸಮಿತಿ ರಚನೆ ಮಾಡ್ತಾರೆ. ಗೌರ್ಮೆಂಟಿಂದ ಜಿಲ್ಲಾ ಪಂಚಾಯಿತಿಯಿಂದ ಒಂದು ಸಮಿತಿನ ರಚನೆ ಮಾಡಿ ಅದರಲ್ಲಿ ಪಶುಸಂಗೋಪನಾ ಇಲಾಖೆಯವರು ಒಬ್ಬರು ಸದಸ್ಯರಿರ್ತಾರೆ, ಹಾಗೆ ಲೀಡ್ ಬ್ಯಾಂಕು ಅವರು ಒಬ್ಬರು ಸದಸ್ಯರಿರ್ತಾರೆ. ಅವರೆಲ್ಲರೂ ಕೂಡ ನಿಮಗೆ ಕೊಡ್ಬೋದಾ ಬೇಡವಾ ಅಂತ ಹೇಳ್ಬಿಟ್ಟು ಅವರು ತೀರ್ಮಾನ ತಗೊಂಡು ನಿಮಗೆ ಲೋನು ಕೊಡುವಂಥದ್ದು. ಡೈರೆಕ್ಟಾಗಿ ನೀವು ಅರ್ಜಿ ಹಾಕಿದ ತಕ್ಷಣ ಸಿಗೋದಿಲ್ಲ. ಮತ್ತು ಇದು ಯಾವುದೇ ರೀತಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋ ಹಾಗೂ ಇರೋದಿಲ್ಲ. ಡೈರೆಕ್ಟಾಗಿ ನೀವು ಪಶುಸಂಗೋಪನಾ ಇಲಾಖೆ ಏನಿರುತ್ತೆ ಅಲ್ಲಿಗೆ ಹೋಗಿ ಈ ರೀತಿ ನಾವು ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಈ ರೀತಿ ಲೋನಿಗಾಗಿ ಅರ್ಜಿನ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು, ಫಾರ್ಮ್ ಕೊಡಿ ಅಂತಂದರೆ ಅವರು ಫಾರ್ಮನ್ನು ಕೊಡ್ತಾರೆ. ಆ ಫಾರ್ಮನ್ನು ಎಲ್ಲ ಫಿಲ್ ಮಾಡಿ ಏನೆಲ್ಲ ದಾಖಲೆಗಳನ್ನ ಕೇಳಿರ್ತಾರೆ ಅದನ್ನು ನೀವು ಅಟ್ಯಾಚ್ ಮಾಡಿ ಕೊಟ್ರಿ ಅಂತಂದರೆ, ನಾನು ಹೇಳ್ದಂಗೆ ಅದು ಒಂದು ಸಮಿತಿನ ರಚನೆ ಮಾಡಿ ಅಲ್ಲಿ ಚರ್ಚೆ ಆಗುತ್ತೆ. ನಿಮ್ಮ ಚೆಕ್ ಮಾಡ್ತಾರೆ, ನಿಮ್ಮದು ಬ್ಯಾಂಕ್ ಪಾಸ್ಬುಕ್ಕು, ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿರ್ತೀರಲ್ವ, ಅದನ್ನೆಲ್ಲ ಚೆಕ್ ಮಾಡಿ ನೀವು ಲೋನ್ ತೊಗೊಳೋದಕ್ಕೆ ಎಲಿಜಿಬಲ್ ಇದಿರೋ ಇಲ್ವೋ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ವಿಚಾರಣೆ ಮಾಡಿ ಸರ್ಕಾರ ನಿಮಗೆ ಲೋನ್ ಕೊಡುವಂಥದ್ದು. ಸುಮ್ಮನೆ ಸೇರಿದವ್ರೆಲ್ಲರಿಗೂ ಕೂಡ ಸಿಗೋದಿಲ್ಲ. ಮತ್ತು ಇದ್ರ ಕೆಲವೊಂದಿಷ್ಟು ಅರ್ಹತೆಗಳು ಕೂಡ ಇರಬೇಕಾಗುತ್ತೆ. ಕಡ್ಡಾಯವಾಗಿ 18 ವರ್ಷ ಮೇಲ್ಪಟ್ಟವರಾಗಿರಬೇಕು, ಮೈನರ್ ಆಗಿರಬಾರ್ದು, 18 ವರ್ಷ ಮೇಲ್ಪಟ್ಟವರೇ ಆಗಿರಬೇಕು. ಹಾಗೆ ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು, ಬೇರೆ ರಾಜ್ಯದವ್ರಿಗೆ ಸಿಗೋದಿಲ್ಲ. ಕರ್ನಾಟಕದಲ್ಲೇ ಇದ್ದೀರಾ ಅಂತಂದರೆ, ಕರ್ನಾಟಕದಲ್ಲೇ ಕಾಯಂ ನಿವಾಸಿ ಆಗಿದ್ದೀರಾ ಅಂತಂದರೆ ನಿಮಗೆ ಈ ಲೋನು ಸಿಗುವಂಥದ್ದು. ಮತ್ತು ಇನ್ನೊಂದು ಇಂಪಾರ್ಟೆಂಟು, ಕೃಷಿ ಇಲಾಖೆ ಫ್ರೂಟ್ ಐ ಡಿ ಬರುತ್ತಲ್ವ, ಆ ಫ್ರೂಟ್ ಐ ಡಿ ನಿಮ್ಮದು ಇರಬೇಕು. ಫ್ರೂಟ್ ಐ ಡಿ ಇದ್ದರೆ ಮಾತ್ರ ನಿಮಗೆ ಲೋನ್ ಸಿಗುವಂಥದ್ದು. ತಾಲೂಕು ಆಫೀಸುಗಳಲ್ಲಿ, ತಾಲೂಕು ಕಚೇರಿಗಳಲ್ಲಿ ಪಶುಸಂಗೋಪನಾ ಇಲಾಖೆ ಅಂತ ಘಟಕ ಅಂತ ಇರುತ್ತೆ ನೋಡಿ, ಅಲ್ಲಿ ಹೋಗಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಇದು ಬ್ಯಾಂಕ್ಗಳ ಮೂಲಕ ಸಿಗುವಂಥದ್ದು. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಇವಾಗ ಕ್ಲಿಯರ್ ಆಗಿ ಗೊತ್ತಾಯ್ತು ಅನ್ಕೊತೀನಿ. ಈ ಒಂದು ಕುರಿ ಸಾಕಾಣಿಕೆ ಫಾರ್ಮ್ನ ಮಾಡೋದಕ್ಕೆ 1,25,000 ರೂಪಾಯಿ ಖರ್ಚಾಗುತ್ತೆ. ಅದರಲ್ಲಿ 87,500 ರೂಪಾಯಿ ಲೋನ್ ರೀತಿ ಕೊಡ್ತಾರೆ. ಆ ಲೋನನ್ನ ನೀವು ಇಷ್ಟು ವರ್ಷಕ್ಕೆ ಅಂತ ಹಾಕಿಸ್ಕೊಂಡು ಅದನ್ನು ತಿಂಗಳ ಕರೆಕ್ಟಾಗಿ ನೀವು ಕಟ್ಟಬೇಕಾಗತ್ತೆ. ಇನ್ನು 25% ಅಂದರೆ 43,750 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಈ ಹಣನ ಯಾವುದೇ ರೀತಿ ಕಟ್ಟೋ ಆಗಿರಲ್ಲ, ಏನಿಲ್ಲ, ಫುಲ್ ಫ್ರೀ ಆಗಿರುತ್ತೆ. ಇನ್ನು ನೀವು ಕೂಡ 43,750 ರೂಪಾಯಿನ ಇನ್ವೆಸ್ಟ್ ಮಾಡಬೇಕಾಗುತ್ತೆ, ನಿಮ್ಮ ಸ್ವಂತ ಇನ್ವೆಸ್ಟ್ಮೆಂಟು ಮಾಡಬೇಕಾಗುತ್ತೆ. ಇಷ್ಟು ಮಾಡಿ ನೀವು ಏನಾದರೂ ಮಾಡ್ತೀರಾ ಅಂತಂದರೆ, ಮತ್ತು ಅದು ಜಮೀನು ಕೂಡ ನಿಮ್ಮದು ಸ್ವಂತ ಜಾಗ ಇರಬೇಕು. ಕೆಲವೊಂದಿಷ್ಟು ರೂಲ್ಸ್ಗಳಿರುತ್ತೆ, ಆ ಫಾರ್ಮ್ ಕೊಟ್ಟಾಗ ನಿಮಗೆ ಅಲ್ಲಿ ಫಿಲ್ ಮಾಡುವಾಗ ಗೊತ್ತಾಗುತ್ತೆ ಏನೆಲ್ಲ ರೂಲ್ಸ್ಗಳಿದೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ತುಂಬ ಮೇನ್ ಇಂಪಾರ್ಟೆಂಟು 18 ವರ್ಷ ಮೇಲ್ಪಟ್ಟವರಾಗಿರಬೇಕು, ಫ್ರೂಟ್ ಐ ಡಿ ಇರಬೇಕು, ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು. ಇಷ್ಟ ಆಯಿತು ಅಂತಂದರೆ ನೀವು ಲೋನನ್ನು ಪಡಿಬೋದಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕೋಳಿ ಸಾಕಾಣಿಕೆಗೆ ಅಥವಾ ಹಸು ಸಾಕಾಣಿಕೆಗೆ ಲೋನ್ ಸಿಗುತ್ತಲ್ಲ, ಅದ್ರ ಬಗ್ಗೆನೂ ಕೂಡ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಈ ಒಂದು ಯೋಜನೆ ಇನ್ನೊಂದು ಸರಿ ಹೇಳ್ತೀನಿ ನೋಡಿ, ಅಮೃತ ಸ್ವಾಭಿಮಾನಿ ಕುರಿಗಾಯಿ ಯೋಜನೆ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆ ಹೆಸರಾಗಿರುತ್ತೆ. ಇದಕ್ಕೆ ಕೊನೆಯ ದಿನಾಂಕ ಆ ಥರ ಏನೂ ಇಲ್ಲ ಸದ್ಯಕ್ಕೆ. ನೀವೇನಾದರೂ ಇಂಟ್ರೆಸ್ಟ್ ಇತ್ತು, ನೀವು ಲೋನ್ ತೊಗೋಬೇಕು ಅಂತಂದರೆ ನಿಮ್ಮ ಹತ್ತಿರದಲ್ಲಿ ಪಶುಸಂಗೋಪನಾ ಘಟಕ ಇರುತ್ತಲ್ವ, ತಾಲೂಕು ಕಚೇರಿಗಳಲ್ಲಿ, ಅಲ್ಲಿ ಹೋಗಿ ಅರ್ಜಿನ ಸಲ್ಲಿಸಿ. ಐ ಹೋಪ್ ಈ ಒಂದು ಮಾಹಿತಿ ಎಲ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅನ್ಕೊತೀನಿ. ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇದೇ ರೀತಿಯ ಮಾಹಿತಿಗಾಗಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್.